ನಾನು ಬಿ ಚಿದಾನಂದ, BM ಕೊಪ್ಪಲು, ಕಡೂರು ತಾಲ್ಲೂಕು. ನಾವು ದ್ರವ ಜೀವಾಮೃತ ಮಾಡ್ತಾಯಿದ್ದೀವಿ. ನಮ್ಮ ಈ ಬಾಳೆಗೆ ಈಗಾಗಲೇ 2 ಸತಿ ಹಾಕಿದ್ದೀವಿ, ತಿಂಗಳಿಗೆ 1 ಸತಿ ಅಂತೆ. ನಂತರ ಈಗ 3ನೇ ಸತಿ ಹಾಕೋಕ್ಕೋಸ್ಕರ ಮತ್ತೆ ಮಾಡ್ತಾಯಿದ್ದೀನಿ. ಅದು ಮಾಡುವ ವಿಧಾನ ಬೇಕಾದರೆ ನಿಮಗೆ ತೋರಿಸ್ತೀನಿ. ಇದು 2 kg ಕಡಲೆ ಹಿಟ್ಟು, ಇದು 2 kg ಬೆಲ್ಲ, ಇದು 20 kg ಸಗಣಿ, ಇದು 10 ಲೀಟ್ರ್ ಗಂಜಲ. ಈ ಬೆಲ್ಲ ಮತ್ತು ಅದ್ರ ಜೊತೆಗೆ ಇದು ಅದೇ ಜಮೀನು, ಯಾವ ಜಮೀನಿಗೆ ಹಾಕ್ತೀವೋ ಆ ಜಮೀನಿನ 2 kg ಮಣ್ಣು, ಕಲ್ಲಿರಬಾರ್ದು ಅಂತ ಮಣ್ಣು. ಇಷ್ಟನ್ನು ನಾವು ನೀರಿನಲ್ಲಿ ಗಂಟುಲ್ದಂಗೆ ಕದರಿಕೊಂಡು 200 ಲೀಟ್ರ್ ಡ್ರಮ್ಮಿಗೆ ಹಾಕಬೇಕು. ಈಗ ಕದರಿ ಹಾಕ್ತೀನಿ. ಇದು 2 kg ಬೆಲ್ಲ ಮತ್ತು 2 kg ಕಡಲೆ ಹಿಟ್ಟನ್ನು ನೀರಿನಲ್ಲಿ ಅಥವಾ ಗಂಜಲದಲ್ಲಿ ಹಾಕಿ ಚೆನ್ನಾಗಿ ಪುಡಿ ಆಗಂಗೆ, ನೀರು ಆಗಂಗೆ ಕಲಸಿರೋದು. ಇದಕ್ಕೆ 10 ರಿಂದ 15 kg ಸಗಣಿಯನ್ನು ಕದರಿ ಒಯ್ದಿದ್ದೀವಿ. ಚೆನ್ನಾಗಿ ಗಂಟುಲ್ದಂಗೆ ಕದರಿ ಹಾಕಿದ್ದೀವಿ. ಈಗ ಅದ್ರ ಜೊತೆಗೆ 10 ರಿಂದ 15 ಲೀಟ್ರ್ ಗಂಜಲ ಹಾಕಿದ್ದೀವಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೋಲಲ್ಲಿ ತಿರುಗಬೇಕು. ನಂತರ ಬಾಳೆ ಗಿಡಗಳಿಗೆ 3 ರಿಂದ 4 ದಿವಸ ತಿರುಗಬೇಕು ಚೆನ್ನಾಗಿ. ಒಂದೇ ಕಡೆಗೆ ಎಡಗಡೆಯಿಂದ ಬಲಗಡೆಗೆ ದಿವ್ಸಕ್ಕೆ 3 ಸತಿ ಅಥವಾ 2 ಸತಿ ತಿರುಗಿಸ್ತಾ ಇರಬೇಕು. 3 ರಿಂದ 4 ದಿವಸ. 5ನೇ ದಿವಸದಿಂದ 7ನೇ ದಿವಸದೊಳಗೆ ಅದನ್ನು ಪೂರ್ತಿ ಹಾಕಬೇಕು. 5ನೇ ದಿವಸದಿಂದ ಅದರಲ್ಲಿ ಎಲ್ಲ ವಿಟಮಿನ್ನು ತಯಾರಾಗಿರ್ತವೆ. ಅದನ್ನು ಬಾಳೆಗೆ ಆ 200 ಲೀಟ್ರ್ ಡ್ರಮ್ಮಿಗೆ ಇನ್ನು 200 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಅರ್ಧ ಲೀಟ್ರನೋ ಅಥವಾ 1 ಲೀಟ್ರನ್ನ ಬೇಕಾದರೂ ತಿಂಗಳಿಗೆ 1 ಸತಿ ಹಾಕ್ತಾ ಬಂದರೆ ಯಾವುದೇ ಸೀಮೆ ಗೊಬ್ಬರ ಹಾಕೋದ ಅವಶ್ಯಕತೆ ಇಲ್ಲ, ಔಷಧಿನೂ ಹೊಡಿತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಬೇಕಾದರೆ ನೀರಿನಲ್ಲಿ ಸೋಸ್ಕೊಂಡು 15 ಲೀಟ್ರ್ ನೀರಿಗೆ 3 ಲೀಟ್ರು ಈ ಜೀವಾಮೃತವನ್ನು ಹಾಕ್ಕೊಂಡು ಸೋಸ್ಕೊಂಡು ಸ್ಪ್ರೇನೂ ಬೇಕಾದರೆ ಮಾಡ್ಬೋದು. ಬೆಳೆ ಮಾತ್ರ ಭಾರಿ ಚೆನ್ನಾಗಿ ಬಂದಿದೆ. ಇದು ನಾವೀಗ ಮಾಡ್ತಾ ಇರೋದು 3ನೇ ಸತಿ. ಈಗ 2 ಸತಿ ಹಾಕಿದ್ದೀವಿ. ಹಿಂಗೆ ತಿಂಗಳಿಗೆ 1 ಸತಿ ಹಾಕ್ತಾಯಿರ್ತೀವಿ.